ಸರ್ ನಮ್ ಚಿನ್ನಗೆ ಶಾರ್ಟ್ ಹಾಕ್ಸ್ಬೇಕು ಸರ್. ಯಾವ ತರ ಹಾಕ್ಸೋಣ, ಯಾರ ಹತ್ರ ಹಾಕ್ಸೋಣ, ಎಲ್ಲೋಗ್ ಹಾಕ್ಸೋಣ? ನೀವೇ ಹಾಕ್ಬಿಟ್ರೆ ಚೆನ್ನಾಗಿ ಹುಟ್ಟುಬಿಡುತ್ತೆ. ನಾನೇ ಹಾಕ್ಬಿಡ್ಲಾ ಸರ್? ಹೋಗಲ್ಲ ಸರ್. ನೀವೇ ಹಾಕಿದ್ರೆ ಸೇಲ್ ನಾನು ಮಾಡಿಸ್ಕೊಡ್ತೀನಿ. ಎಷ್ಟ್ ಲಕ್ಷಕ್ಕೆ ಸೇಲ್ ಮಾಡಿಸ್ಕೊಡ್ತೀರಾ ಸರ್? ನಾನ್ 30 ರೂಪಾಯಿ ಸೇಲ್ ಮಾಡಿ ಸರ್. ನಾನ್ ಹಾಕುದೇ 30 ಸರ್. ನಿಮ್ ವ್ಯಾಲ್ಯೂ ಎಷ್ಟು ಸರ್? ಸರ್ ನನ್ ವ್ಯಾಲ್ಯೂ ಎಷ್ಟು? 30 ರೂಪಾಯಿ. ಸರ್ ಈ ಕಂಟೆಂಟ್ ನೋಡಿದ್ರೆ ಆ್ಯಕ್ಚುಲಿ ಏನು ಸೋಷಿಯಲ್ ಮೀಡಿಯಾ ಇರೋದು ಒಳ್ಳೆ ತೋರ್ಸೋಕ್ಕೆ. ಇವ್ರು ಏನು ತೋರಿಸ್ತಾ ಇದ್ದಾರೆ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಇದು ಎಂಥ ಮೆಸೇಜ್ ಕಳಿಸ್ತಾ ಇದ್ದಾರೆ ಸೊಸೈಟಿಗೆ? ಫಸ್ಟೇ ಆಲ್ರೆಡಿ ಮಕ್ಕಳು ಅಲ್ಲಿ ತಪ್ಪಿ ಹೋಗ್ತಾ ಇದ್ದಾರೆ. ಅದರಲ್ಲಿ ಇವನು ನೋಡಿಬಿಟ್ಟು ಅವನು ಮಾಡಿಕೊಂಡು ಏನೇನೋ ಇದು ಅಂದರೆ ಇವ್ರು ಹೊಸ ಕಾನ್ಸೆಪ್ಟ್ ಇವನು ಹೇಳ್ಕೊಡ್ತಾ ಇದ್ದಾನ, ನಮ್ಗೆ ಅರ್ಥ ಆಗ್ತಾ ಇಲ್ಲ ಸರ್. ಇವ್ರಿಗೆ ಮೇನ್ ಅವ್ನು ಮಾತಾಡೋ ಸ್ಟೈಲು ಅದೆಲ್ಲ ಈ ಥರ ಇರಲೇಬಾರ್ದು. ನಾವು ಇಲ್ಲಿ ಏನಕ್ಕೆ ಬಂದಿದ್ದೀವಿ ಅಂದರೆ ಅವ್ನು ವಿಡಿಯೋ ಮಾಡಿ ಹಾಕೋದು ಹಾಗೆ ಆಮೇಲೆ ಅವನ ಭಾಷೆ ಅದೆಲ್ಲ ಸ್ವಲ್ಪ ಅವನಿಗೆ ಕ್ವಶನ್ ಮಾಡಬೇಕು. ಯಾಕಂದರೆ ನಾವು ಸೊಸೈಟಿಯಲ್ಲಿ ಇದ್ದೀವಿ ಅಂದರೆ ರೆಸ್ಪಾನ್ಸಿಬಿಲಿಟಿ ಸಿಟಿಸನ್ ಆಗಿರಬೇಕು. ಇವ್ನು ನೋಡಿಬಿಟ್ಟು ನೋಡ್ರಿ ಇವಾಗ ಸೊಸೈಟಿ ಹೆಂಗಾಗಿದೆ ಅಂದರೆ ಇಂಥ ಹುಚ್ಚನ್ನೇ ನೋಡಿ ಕಲಿತಾ ಇರೋದು ಜಾಸ್ತಿ, ಒಳ್ಳೆದೇನು ಕಲಿತಾ ಇಲ್ಲ. ಇವಾಗ ನಾವು ಫುಲ್ ಸ್ಟಾಪ್ ಹಾಕಿಲ್ಲ ಅಂದರೆ ಯಾರು ಫುಲ್ ಸ್ಟಾಪ್ ಹಾಕ್ತಾರೆ ಇವ್ನಿಗೆ? ಇವ್ನು ಅದಕ್ಕೆ ಪ್ಲೀಸ್ ನಾನು ಹೇಳೋದು ಇವನ್ನ ಹೈಲೈಟ್ ಮಾಡಿಬಿಟ್ಟು ಮೊನ್ನೇನೋ ಅವನು ಬಾಯಿ ಇದೆ ಅಂದ್ಬಿಟ್ಟು ಹುಚ್ಚನ್ ಥರ ಮಾತಾಡ್ತಾ ಇದ್ದಾರೆ. ಸುದೀಪ್ ಸರ್ ಫ್ಯಾನ್ಸ್ ಕೂಡ ಅವ್ರ ಮೇಲೆ ಕಂಪ್ಲೇಂಟ್ ಹಾಕಿದ್ದಾರೆ. ಯಾಕಂದರೆ ಅವನು ಬಾಯಿಗೆ ಬಂದಿದ್ದು ಬಾಯಿ ಇದೆ ಅಂದ್ಬಿಟ್ಟು ಏನೇನೋ ಮಾತಾಡ್ತಾನೆ, ಏನೇನೋ ಕಂಟೆಂಟ್ ಕ್ರಿಯೇಟ್ ಮಾಡ್ತಾನೆ. ಅದು ತಪ್ಪು ಸರ್. ಇವರಿಬ್ಬರು ಸುಭಾಷ್ ಅಂತ ಒಬ್ಬ ಇದ್ದಾನೆ, ಅವ್ನ ಲ್ಯಾಂಗ್ವೇಜ್ ನೋಡಿದ್ರೆ ನಿಜವಾಗ್ಲೂ ನೀವು ಅವನು ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೋಡಿ ಹೆಂಗೆ ಕಂಟೆಂಟ್ ಇದೆ ಅಂದರೆ ಪ್ರಾಮಿಸ್ ನಾನು ಅದು ನೋಡೋಕ್ಕಾಗೋದಿಲ್ಲ ಸರ್. ಅವನೇ ಮಾಡ್ತೀನಿ ಸರ್, ಅದನ್ನೇ ಮಾಡ್ತಾರೆ. ಸುಭಾಷ್ ಒಂದು ವಿಡಿಯೋ ಇದೆ, ಅದು ಅವ್ನು ಹೋಗ್ಬಿಟ್ಟು ಸುಭಾಷ್ ಅವ್ನು ಹೋಗ್ಬಿಟ್ಟು ಲಾಗ್ ಸತೀಶ್ ಅವ್ರಿಗೆ ಹೇಳ್ತಾ ಇದ್ದಾನೆ ನಮ್ಮ ನಾಯಿಗೆ ಶಾರ್ಟ್ ಹಾಕ್ಸ್ಬೇಕು. ಏನು ಸರ್ ಅದು ಲ್ಯಾಂಗ್ವೇಜ್? ಅದು ಹೇಳೋಕ್ಕೆ ಅಸಹ್ಯ ಅನಿಸ್ತಾ ಇದೆ ನಮಗೆ. ಏನಕ್ಕೆ ಅವರು ಹಂಗೆ ಮಾತಾಡಬೇಕು? ಅದು ಮಕ್ಕಳು ನೋಡ್ತಾರೆ ಸರ್. ಮಕ್ಕಳು ನಿಜವಾಗ್ಲೂ ಅವರು ಹೊಸ ಆಮೇಲೆ ಅದೊಂದು ನಾಯಿನ ಸಂಭೋಗ ಮಾಡೋಕ್ಕೆ ರೆಡಿ ಇದ್ದಾನೆ.